ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ಅಕಾರವು ನಾನು, ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ನಾನು, ನಾಶವಾಗದ ಕಾಲವು ನಾನು, ಇಡೀ ಜಗತ್ತಿನ ಎಲ್ಲ ಜೀವಿಗಳ ಧಾರಣೆ ಹಾಗೂ ಪೋಷಕನಾದ ವಿಶ್ವತೋಮುಖನು ನಾನು. ಅಕ್ಷರಗಳಲ್ಲಿ ತಾನು ಅ ಎನ್ನುವ ಮೂಲಕ ಭಾಷೆಯ ಮಹತ್ವದ ಜೊತೆಗೆ ಒಂದು ಅಕ್ಷರದ ಮಹತ್ವವನ್ನು ತಿಳಿಸುತ್ತಿದ್ದಾನೆ. ಕ್ಷರ ಎಂದರೆ ನಾಶವಾಗುವುದು. ಇದಕ್ಕೆ ಅ ಸೇರಿಸಿದಾಗ ನಾಶವಿಲ್ಲದ್ದು ಎಂಬ ಅರ್ಥ ಕೊಡುವುದರ ಮೂಲಕ ಪದದ ಅರ್ಥವನ್ನೇ ಬದಲಿಸುವುದರೊಂದಿಗೆ ತಾನು ನಾಶವಿಲ್ಲದವನು ಎಂಬುದನ್ನು ದೃಢಪಡಿಸುವ ಮೂಲಕ ಯಾವ ರೀತಿ ಅ ಇಲ್ಲದೆ ಅಕ್ಷರವಿಲ್ಲವೋ ಹಾಗೆ ತಾನಿಲ್ಲದೆ ಪ್ರಪಂಚವಿಲ್ಲ ಎಂಬುದನ್ನು ತಿಳಿಸುತ್ತಿದ್ದಾನೆ. ಎರಡಕ್ಕಿಂತ ಹೆಚ್ಚು ನಾಮಪದಗಳನ್ನು ಒಂದಾಗಿಸಿ ಹೇಳುವುದನ್ನು ದ್ವಂದ್ವ ಸಮಾಸ ಎನ್ನಲಾಗುತ್ತದೆ. ಇಲ್ಲಿ ಮೂರಕ್ಕಿಂತ ಹೆಚ್ಚು ನಾಮಪದಗಳನ್ನು ಸೇರಿಸಿ ಹೇಳಿದರೂ ಎಲ್ಲ ಪದಗಳು ತಮ್ಮ ಪ್ರಾಧಾನ್ಯತೆ ಅಥವಾ ಪ್ರಾಮುಖ್ಯತೆಯನ್ನು ಉಳಿಸಿಕೊಳ್ಳುತ್ತವೆ. ಎಲ್ಲವನ್ನೂ ಆವರಿಸಿರುವ ಭಗವಂತ ಎಲ್ಲಕ್ಕೂ ಪ್ರಾಧಾನ್ಯತೆ ಕೊಡುತ್ತಾನೆ ಹೊರತು ಕೆಲವನ್ನು ಗುಪ್ತ ಅಥವಾ ಲುಪ್ತವಾಗಿಸುವುದಿಲ್ಲ. ಕಾಲ ಬದಲಾಗಬಹುದು, ಆದರೆ ನಾಶವಾಗಲು ಸಾಧ್ಯವಿಲ್ಲ. ನೋವಿರಲಿ ನಲಿವಿರಲಿ ಕಾಲವೇ ಕಾರಣವಾಗುತ್ತದೆ. ಕಾಲ ಬದಲಾದಂತೆ ಮನಸ್ಸು ಬದಲಾಗುವುದರ ಮೂಲಕ ಮನಸ್ಸು ಕಾಲದ ಪ್ರಭಾವದಿಂದ ಚೇತನಗೊಳ್ಳಬಹುದು. ಕಾಲವನ್ನು ನಾಶದ ಕೊನೆಯ ಹಂತ ಎನ್ನಬಹುದು. ಸಾವು ಹತ್ತಿರವಾದಾಗ ಕಾಲ ಇನ್ನೂ ಬಂದಿಲ್ಲ ಎಂಬ ಉದ್ಗಾರ ಆಗಾಗ ಕೇಳಬಹುದು. ಕಾಲಕ್ಕೆ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಳ್ಳುವ ಶಕ್ತಿ ಇದೆ. ಎಲ್ಲ ದಿಕ್ಕುಗಳಲ್ಲಿ ಮುಖ ಇರುವವರನ್ನು ವಿಶ್ವತೋಮುಖ ಎನ್ನುವುದು. ಪ್ರತಿ ಜೀವಿಯ ಸೃಷ್ಟಿಗೆ ಕಾರಣವಾಗುವ ಬ್ರಹ್ಮ ಸೃಷ್ಟಿಯ ಪೋಷಕನೂ ಹೌದು. ಹರಿ ಓಂ ತತ್ಸತ್.